ನಮಸ್ಕಾರ ಸ್ನೇಹಿತರೆ. 2007ನೇ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪ್ರಶ್ನೆ ಮತ್ತು ಅದರ ಉತ್ತರವನ್ನು ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಚಾನಲ್ ನಿಮಗೆ ಇಷ್ಟವಾದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ. ಕ್ವಶನ್ ನಂಬರ್ 1, ಭಾರತದ ಮೊಟ್ಟಮೊದಲ ಮುದ್ರಣ ಯಂತ್ರ ಇವರಿಂದಾಗಿ ಗೋವಾಗೆ ಬಂತು. ಸೊ ಯಾರಿಂದ ಅಂದ್ರೆ ಪೋರ್ಚುಗೀಸರು. ಎರಡನೆಯ ಪ್ರಶ್ನೆ, ಎರಡನೇ ಕರ್ನಾಟಕ ಯುದ್ಧವು ನಡೆದ ಸಮಯ ಎಷ್ಟು? ಸರಿಯಾದ ಉತ್ತರ ಬಂದ್ಬಿಟ್ಟು 1749 ಮತ್ತೆ 54ನೇ ಇಸ್ವಿಯ ಒಳಗಡೆ. ಮೂರನೆಯ ಪ್ರಶ್ನೆ, ಮೈಸೂರಿನಲ್ಲಿ ನವರಾತ್ರಿ ಉತ್ಸವವನ್ನು ಆರಂಭಿಸಿದವರು ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜ ಒಡೆಯರ್. ನಾಲ್ಕನೆಯ ಪ್ರಶ್ನೆ, ಬ್ರಿಟಿಷರಿಗೆ ಕೊಹಿನೂರ್ ವಜ್ರವನ್ನು ದಾನವಾಗಿ ಕೊಟ್ಟ ರಾಜ ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ದುಲೀಪ್ ಸಿಂಗ್. ಐದನೆಯ ಪ್ರಶ್ನೆ, 1857ರ ಸಿಪಾಯಿ ದಂಗೆಗೆ ಪರಿಣಾಮ ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಮೇಲಿನ ಎಲ್ಲಾ ಕಾರಣಗಳು. ಮೇಲಿನ ಎಲ್ಲಾ ಕಾರಣಗಳು ಯಾವ್ದಾವ್ದಿದೆ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯವಾಯಿತು, ಮತ್ತೆ ದತ್ತುಪುತ್ರರಿಗೆ ಅಧಿಕಾರವಿಲ್ಲ ಎಂದು ಕಾನೂನಿನಿಂದಂತೆ ಹಿಂತೆಗೆದುಕೊಳ್ಳುವಿಕೆ, ಸುಭದ್ರಾ ಸರ್ಕಾರವನ್ನು ನೀಡುವುದಾಗಿ ರಾಣಿ ವಿಕ್ಟೋರಿಯಾ ಇತ್ತ ಭರವಸೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಮೇಲಿನ ಎಲ್ಲಾ ಕಾರಣಗಳು. ಆರನೆಯ ಪ್ರಶ್ನೆ, ಭಾರತಕ್ಕೆ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ತಂದವರು ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ವಿಲಿಯಂ ಬ್ಯಾಂಟಿಂಗ್. ಏಳನೆಯ ಪ್ರಶ್ನೆ, SNDT ಮಹಿಳಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು DV ಕರ್ವೆ. ಎಂಟನೆಯ ಪ್ರಶ್ನೆ, ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಕಾಂಗ್ರೆಸ್ ಪಕ್ಷವು ಯಾವ ಸಂಧಾನದ ಸಫಲತೆಯ ಕಾರಣಕ್ಕೆ ಪ್ರಾರಂಭಿಸಿತು? ಸರಿಯಾದ ಉತ್ತರ ಬಂದ್ಬಿಟ್ಟು ಕ್ರಿಪ್ಸ್ ಸಂಧಾನ. ಒಂಬತ್ತನೆಯ ಪ್ರಶ್ನೆ, ಗಾಂಧೀಜಿಯವರ ತಮ್ಮ ಅಸಹಕಾರ ಚಳುವಳಿಯನ್ನು ಈ ಸ್ಥಳದಲ್ಲಿ ನಡೆದ ಘಟನೆಯ ನಂತರ ಸ್ಥಗಿತಗೊಳಿಸಿದರು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಚೌರಿ ಚೌರ. ಹತ್ತನೆಯ ಪ್ರಶ್ನೆ, ಅಂಕೋಲಾದ ಉಪ್ಪಿನ ಸತ್ಯಾಗ್ರಹ ನೇತೃತ್ವವನ್ನು ವಹಿಸಿದವರು ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು MP ನಾಡಕರ್ಣಿ. 11ನೇ ಪ್ರಶ್ನೆ ಬಂದ್ಬಿಟ್ಟು ಪುಣೆನಲ್ಲಿರುವ ಯರವಾಡ ಜೈಲು ಮಹಾತ್ಮ ಗಾಂಧಿ ವರರನ್ನು ಬಂಧನದಲ್ಲಿಟ್ಟು ಪ್ರಸಿದ್ಧಿಯಾಯಿತು. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಎರಡನೇದು. 12ನೆಯ ಪ್ರಶ್ನೆ, ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ ರಾಜ್ಯಗಳು ಯಾವುದು? ಅತಿ ದೊಡ್ಡ ರಾಜ್ಯ ಅಂದ್ರೆ ರಾಜಸ್ಥಾನ, ಮತ್ತೆ ಅತಿ ಚಿಕ್ಕ ಅಂದ್ರೆ ಗೋವಾ. ಸರಿಯಾದ ಉತ್ತರ ಎರಡನೇದು. 13ನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಸಿಹಿ ನೀರಿನ ಸರೋವರ ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ಉಲ್ಲರ್. 14ನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಭಾರತದ ರಾಷ್ಟ್ರೀಯ ಪ್ರಾಣಿ ಬಂದ್ಬಿಟ್ಟು ಹುಲಿ. 15ನೆಯ ಪ್ರಶ್ನೆ, ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ದಾಮೋದರ್ ಕಣಿವೆ. 16ನೆಯ ಪ್ರಶ್ನೆ, ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಹರಿಯಾಣ. 17ನೆಯ ಪ್ರಶ್ನೆ, ಭಾರತದಲ್ಲಿ ರೈಲು ಮಾರ್ಗಗಳ ಸರಿ ಸುಮಾರು ಉದ್ದ ಎಷ್ಟು? 2007ನೇ ಇಸ್ವಿಗೆ ಸಂಬಂಧಪಟ್ಟಂತಹ ಸರಿಯಾದ ಉತ್ತರ ಬಂದ್ಬಿಟ್ಟು 81,000 ಕಿಲೋಮೀಟರ್. ಆದ್ರೆ ಈಗಿನ 2024ನೆಯ ವರದಿಯ ಪ್ರಕಾರ 1,26,366 ಕಿಲೋಮೀಟರ್ಗಳು. 18ನೆಯ ಪ್ರಶ್ನೆ, ಕೆಳಕಂಡ ಯಾವ ಭಾಗವನ್ನು ಸಂವಿಧಾನದ ಭಾಗ ಎಂದು ಪರಿಗಣಿಸಲಾಗುವುದಿಲ್ಲ? ಸರಿಯಾದ ಉತ್ತರ ಬಂದ್ಬಿಟ್ಟು ಪೀಠಿಕೆ. 19ನೆಯ ಪ್ರಶ್ನೆ, ಭಾರತದ ಸಂವಿಧಾನ 8ನೇ ಅನುಸೂಚಿ ಎಷ್ಟು ಭಾಷೆಗಳನ್ನು ಗುರುತಿಸಿದೆ? 22 ಭಾಷೆ ಗುರುತಿಸಿದೆ. 20ನೆಯ ಪ್ರಶ್ನೆ, ಕಾನೂನು ಬಹಿರ ಬಂಧನದ ವಿರುದ್ಧ ಕೆಳಗಿನ ಯಾವ ರೀತಿಯ ರಿಟ್ ಅನ್ನು ಹೊರಡಿಸಬಹುದು? ಸರಿಯಾದ ಉತ್ತರ ಬಂದ್ಬಿಟ್ಟು ಹೇಬಿಯಸ್ ಕಾರ್ಪಸ್. 21ನೆಯ ಪ್ರಶ್ನೆ, ಸಂವಿಧಾನದ ಯಾವ ಭಾಗದಲ್ಲಿ ಗಾಂಧೀಜಿಯವರ ತತ್ವಗಳನ್ನು ಅಳವಡಿಸಲಾಗಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. 22ನೆಯ ಪ್ರಶ್ನೆ, ಮುಂದಿನ ಸಂಖ್ಯೆಯನ್ನು ತುಂಬಿರಿ. 35, 24, 15, 8 ಡ್ಯಾಶ್. ಸರಿಯಾದ ಉತ್ತರ ಬಂದ್ಬಿಟ್ಟು 3. 23ನೆಯ ಪ್ರಶ್ನೆ, ಒಂದು ಕ್ಲಾಸಿನಲ್ಲಿ ಎ ಮತ್ತು ಬಿ ತರಗತಿ ಇವೆ. ಬಿ ತರಗತಿಯ 10 ವಿದ್ಯಾರ್ಥಿಗಳು ಎ ತರಗತಿಗೆ ವರ್ಗಾಯಿಸಲ್ಪಟ್ಟರೆ ಎ ತರಗತಿಯ ಸಂಖ್ಯೆ ಬಿ ತರಗತಿ 3ರಷ್ಟು ಆಗುತ್ತದೆ. ಆದರೆ ಎ ತರಗತಿಯ 10 ಜನ ವಿದ್ಯಾರ್ಥಿಗಳು ಬಿ ತರಗತಿಗೆ ವರ್ಗಾಯಿಸಲ್ಪಟ್ಟರೆ 2 ತರಗತಿ ಸಂಖ್ಯೆ ಸಮನಾಗಿರುತ್ತದೆ. ಎ ಹಾಗೂ ಬಿ ತರಗತಿಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 50 ಮತ್ತು 30. 24ನೆಯ ಪ್ರಶ್ನೆ, ಅಂಗಡಿಯೊಂದು ತಾನು ಮಾರುವ ಎಲ್ಲಾ ವಸ್ತುಗಳಿಗೆ
10% ಅಷ್ಟು ರಿಯಾಯಿತಿಯನ್ನು ಘೋಷಿಸಿದೆ. ನಗದು ಕೊಟ್ಟ ಖರೀದಿಸಿದರೆ ಹೆಚ್ಚಿನ 12% ರಿಯಾಯಿತಿಯನ್ನು ನೀಡಲಾಗುತ್ತದೆ. ಒಂದು ವಸ್ತುವಿನ ಮೂಲ ಬೆಲೆಯು 250 ರೂಪಾಯಿ ಆದರೆ ನಗದು ಕೊಟ್ಟ ಖರೀದಿ ಮಾಡಿದರೆ ಎಷ್ಟು ಬೆಲೆ ನೀಡಬೇಕಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 198 ರೂಪಾಯಿ. 25ನೇ ಪ್ರಶ್ನೆ, ಒಬ್ಬ ವ್ಯಕ್ತಿ ಪಿ ಹಾಗೂ ಕ್ಯೂ ಮಧ್ಯದ ಅಂತರವನ್ನು ಗಂಟೆಗೆ 3 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುತ್ತಾರೆ. ಕ್ಯೂ ಹಾಗೂ ಪಿ ಅಂತರವನ್ನು ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುತ್ತಾರೆ. ಆತನ ಸರಾಸರಿ ವೇಗ ಎಷ್ಟು? ಸರಿಯಾದ ಉತ್ತರ ಬಂದ್ಬಿಟ್ಟು ಗಂಟೆಗೆ 4 ಕಿಲೋಮೀಟರ್. 26ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಉತ್ತರ ದಿಕ್ಕಿನಲ್ಲಿ 12 ಕಿಲೋಮೀಟರ್ ನಡೆದು ನಂತರ ಪೂರ್ವ ದಿಕ್ಕಿಗೆ ತಿರುಗಿ 10 ಕಿಲೋಮೀಟರ್ ನಡೆದು ದಕ್ಷಿಣ ದಿಕ್ಕಿಗೆ ತಿರುಗಿ 12 ಕಿಲೋಮೀಟರ್ ನಡೆಯುತ್ತಾನೆ. ಆತ ನಡೆಯಲಾರಂಭಿಸಿದ ಜಾಗದಿಂದ ಎಷ್ಟು ದೂರದಲ್ಲಿ ಇದ್ದಾನೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 10 ಕಿಲೋಮೀಟರ್. 27ನೇ ಪ್ರಶ್ನೆ, ಅಂಜಲಿ ಪೂಜಾಳಗಿಂತ ಹಿರಿಯಳು ಆದರೆ ರಶ್ಮಿಗಿಂತ ಹಿರಿಯಳಲ್ಲ. ರಶ್ಮಿಯು ಪೂಜಾಳಗಿಂತ ಹಿರಿಯಳು ಆದರೆ ಅಂಜಲಿಗಿಂತ ಹಿರಿಯಳಲ್ಲ. ಈ ಮೂರರ ಸಂಬಂಧ ಏನು? ಸರಿಯಾದ ಉತ್ತರ ಬಂದ್ಬಿಟ್ಟು ಅಂಜಲಿ ರಶ್ಮಿಗಿಂತ ಹಿರಿಯಳು. 28ನೇ ಪ್ರಶ್ನೆ, 8 ಜನ ಕೆಲಸಗಾರರು 6 ದಿನಗಳಲ್ಲಿ ಒಂದು ಬಾವಿಯನ್ನು ತೋಡುತ್ತಾರೆ. ಅದೇ ಕೆಲಸವನ್ನು ಮಾಡಲು 12 ಜನರನ್ನು ನೇಮಿಸಿದರೆ ಬಾವಿ ತೋಡಲು ಬೇಕಾಗುವ ದಿನಗಳು ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 4. 29ನೇ ಪ್ರಶ್ನೆ, ಒಂದು ತರಗತಿಯ 4 ವಿದ್ಯಾರ್ಥಿಗಳ ಸರಾಸರಿ ಎತ್ತರವು 5.4. ಅವರಲ್ಲಿ 3 ವಿದ್ಯಾರ್ಥಿಗಳಿಗೆ ಕ್ರಮವಾಗಿ 5.6, 5.4 ಮತ್ತು 5.2 ಎತ್ತರವನ್ನು ಹೊಂದಿದ್ದಾರೆ. 4ನೇ ವಿದ್ಯಾರ್ಥಿಯ ಎತ್ತರ ಏನಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 5.4. 30ನೇ ಪ್ರಶ್ನೆ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಎನ್ನುವುದು ಇವರ ಆತ್ಮಚರಿತ್ರೆ. ಇದು ಯಾರ ಆತ್ಮಚರಿತ್ರೆ ಅಂದ್ರೆ ಮಹಾತ್ಮ ಗಾಂಧಿಯವರ ಆತ್ಮಚರಿತ್ರೆ. 31ನೇ ಪ್ರಶ್ನೆ, ಒಂದು ಪೊಲೀಸ್ ಠಾಣೆಯಲ್ಲಿ ಕೆಳಕಂಡ ದೂರವಿರುತ್ತದೆ. ನನ್ನ ಹೆಸರು ಸುಂದರ. ನನಗೆ 2 ಸಹೋದರರು, ಶಶಾಂಕ್ ಹಾಗೂ ಶತ್ರುಘ್ನ. ಶಶಾಂಕ್ ವೈದ್ಯನಾಗಿದ್ದಾನೆ. ಶತ್ರುಘ್ನ ಮುನ್ಸಿಪಾಲಿಟಿಯಲ್ಲಿ ಮೊದಲ ದರ್ಜೆ ಸಹಾಯಕನೆಂದು ಕೆಲಸ ಮಾಡುತ್ತಾನೆ. ನಮಗೆ 2 ಸಹೋದರಿಯರು, ಗೌರಿ ಹಾಗೂ ಲಕ್ಷ್ಮಿ. ಇವರು ಷಣ್ಮುಖ ಹಾಗೂ ಶಂಕರರನ್ನು ಅನುಕ್ರಮವಾಗಿ ಲಗ್ನವಾಗಿದ್ದಾರೆ. ನಮ್ಮ ತಂದೆ ಸುರೇಶ್ ರಾವ್ ಕಳೆದ ವರ್ಷ ಮೃತರಾಗಿ ನಮ್ಮ ಆಸ್ತಿ ಭಾಗವಾಗಿದೆ. 1 ವಾರದ ಹಿಂದೆ ಶತ್ರುಘ್ನ ಹೆಂಡತಿ ಸಾವಿತ್ರಿ ನಮ್ಮ ಮನೆಗೆ ಬಂದು ತಾಯಿ ಶ್ರೀಮತಿ ಹಾಗೂ ನನ್ನ ಹೆಂಡತಿಯನ್ನು ಬೈಯಲು ಆರಂಭಿಸಿದಳು. ನನ್ನ ಹೆಂಡತಿ ರಾಣಿ ಮಧ್ಯ ಪ್ರವೇಶಿಸಿದಾಗ ಅವಳನ್ನು ಒಂದು ಕಬ್ಬಿಣದ ರಾಡಿನಿಂದ ಅವಳ ತಲೆಗೆ ಹೊಡೆದಳು. ಪರಿಣಾಮವಾಗಿ 1 ವಾರದ ಹಿಂದೆ ಶತ್ರುಘ್ನ ಹೆಂಡತಿ ಸಾವಿತ್ರಿ ನಮ್ಮ ಮನೆಗೆ ಬಂದು ನಮ್ಮ ತಾಯಿ ಶ್ರೀಮತಿ ಹಾಗೂ ನನ್ನ ಹೆಂಡತಿಯನ್ನು ಬೈಯಲು ಆರಂಭಿಸಿದಳು. ನನ್ನ ಹೆಂಡತಿ ರಾಣಿ ಮಧ್ಯೆ ಪ್ರವೇಶಿಸಿದಾಗ ಅವಳು ಒಂದು ಕಬ್ಬಿಣದ ರಾಡಿನಿಂದ ಅವಳ ತಲೆಗೆ ಹೊಡೆದಳು. ಪರಿಣಾಮವಾಗಿ ರಕ್ತ ಬಂದು ಗಾಯ ಆಯಿತು. ಸಮಯಕ್ಕೆ ನನ್ನ ಸಹೋದರ ಶಶಾಂಕ್ ಮನೆಗೆ ವಾಪಸ್ಸಾಗಿ ರಾಣಿಗೆ ಪ್ರಥಮ ಚಿಕಿತ್ಸೆ ಮಾಡಿದ. ಅಷ್ಟರಲ್ಲಿ ಏಕಾಏಕಿ ಸಾವಿತ್ರಿ ಇನ್ನೂ ಕೋಪಗೊಂಡು ನನ್ನ ಸಹೋದರನ ಮುಖಕ್ಕೆ ಉಗುಳಿ ಅವನಿಗೆ ಹೊಡೆಯಲು ದಯವಿಟ್ಟು ಕ್ರಮ ಕೈಗೊಳ್ಳಿ ಮೇಲ್ಕಂಡ ಅವನಿಗೆ ಹೊಡೆದಳು. ದಯವಿಟ್ಟು ಕ್ರಮ ಕೈಗೊಳ್ಳಿ ಮೇಲ್ಕಂಡ ದೂರನ್ನು ಓದಿ ಕೆಳಕಂಡ ಪ್ರಶ್ನೆ 31ರಿಂದ 34ಗಳನ್ನು ಉತ್ತರಿಸಿ. 31ನೇ ಪ್ರಶ್ನೆ, ಫಿರ್ಯಾದುದಾರನ ಹೆಂಡತಿ ಹಾಗೂ ತಾಯಿಯ ಹೆಸರೇನು? ಸರಿಯಾದ ಉತ್ತರ ಬಂದ್ಬಿಟ್ಟು ರಾಣಿ ಮತ್ತು ಶ್ರೀಮತಿ. 32ನೇ ಪ್ರಶ್ನೆ, ಗೌರಿಯ ಗಂಡನ ಹೆಸರೇನು? ಸರಿಯಾದ ಉತ್ತರ ಷಣ್ಮುಖ. 33ನೇ ಪ್ರಶ್ನೆ, ಸುರೇಶ್ ರಾವ್ಗೆ ಎಷ್ಟು ಜನ ಮಕ್ಕಳು? ಸುರೇಶ್ ರಾವ್ಗೆ 5 ಜನ ಮಕ್ಕಳು. ಎಷ್ಟು ಜನರಿಗೆ ಸಾವಿತ್ರಿ ಹೊಡೆದಳು? 34ನೇ ಪ್ರಶ್ನೆ, 2 ಸಾವಿತ್ರಿ ಹೊಡೆದಳು. ಅದಕ್ಕೆ ಸರಿಯಾದ ಉತ್ತರ 2. 35ನೇ ಪ್ರಶ್ನೆ, ಸಾಬೂನನ್ನು ತಯಾರಿಸಲು ಉಪಯೋಗಿಸುವ ಪ್ರಮುಖ ವಸ್ತುಗಳು ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ಕಬ್ಬು ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್. 36ನೇ ಪ್ರಶ್ನೆ, ಭೂಮಿಯ ವಿಮೋಚನಾ ವೇಗ ಎಷ್ಟು? 36ನೇ ಪ್ರಶ್ನೆ, ಭೂಮಿಯ ವಿಮೋಚನಾ ವೇಗ ಎಷ್ಟು? ಸರಿಯಾದ ಉತ್ತರ ಬಂದ್ಬಿಟ್ಟು 11.2 ಕಿಲೋಮೀಟರ್ ಪರ್ ಸೆಕೆಂಡ್. 37ನೇ ಪ್ರಶ್ನೆ, ಟೀಮ್ಡಾಲ್ ಪರಿಣಾಮ ಕಂಡುಬರುವ ದ್ರಾವಣ ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ನೀರು ಬೆರೆತ ಹಾಲು. 38ನೇ ಪ್ರಶ್ನೆ, ತುಕ್ಕಿನ ರಸ್ಟ್ ರಾಸಾಯನಿಕ ಸೂತ್ರ
ಅಂದ್ರೆ ತುಕ್ಕಿನ ರಷ್ಟಿನ ಫಾರ್ಮುಲಾ, ಕೆಮಿಕಲ್ ಫಾರ್ಮುಲಾ ಎಷ್ಟು? ಸರಿಯಾದ ಉತ್ತರ Fe2O3 2H2O. 39ನೆಯ ಪ್ರಶ್ನೆ, ಒಂದು ಕೊಠಡಿಯಲ್ಲಿನ ತಾಪಮಾನ 35 ಡಿಗ್ರಿ ಸೆಲ್ಸಿಯಸ್ ಇದೆ. ಇದನ್ನು ಕೆಲ್ವಿನ್ ತಾಪಮಾನ ಪದ್ಧತಿಯಲ್ಲಿ ವ್ಯಕ್ತಪಡಿಸಿದಾಗ ಗುರುತಿಸುವ ಡಿಗ್ರಿ ಎಷ್ಟು? ಸರಿಯಾದ ಉತ್ತರ ಬಂದ್ಬಿಟ್ಟು 308. 40ನೆಯ ಪ್ರಶ್ನೆ, ಹಸಿರು ಗಿಡಗಳು ಸಕ್ಕರೆಯನ್ನು ತಯಾರಿಸಲು ಡ್ಯಾಶ್ ಬಳಸುತ್ತವೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್, ನೀರು, ಸೂರ್ಯನ ಬೆಳಕು ಇವೆಲ್ಲವನ್ನು ಬಳಸುತ್ತದೆ. 41ನೆಯ ಪ್ರಶ್ನೆ, ಅಮೈಲೇಸ್ ಕಿಣ್ವವು ಪಿಷ್ಟವನ್ನು ಡ್ಯಾಶ್ ಆಗಿ ಪರಿವರ್ತಿಸುತ್ತದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಮಾಲ್ಟೋಸ್. 42ನೆಯ ಪ್ರಶ್ನೆ, ಸ್ಕೈರೋಗೈರಾ ಎಂಬುದು ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ಹಸಿರು ಶೈವಲ. 43ನೆಯ ಪ್ರಶ್ನೆ, ನೇರಳಾತೀತ ವಿಕಿರಣವನ್ನು ಆವಿಷ್ಕರಿಸಿದವರು ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು JW ರಿಟ್ಟರ್. 44ನೆಯ ಪ್ರಶ್ನೆ, ಇದರಲ್ಲಿ ಯಾವುದು ಅರೆವಾಹಕ? ಸರಿಯಾದ ಉತ್ತರ ಬಂದ್ಬಿಟ್ಟು ಜರ್ಮೇನಿಯಂ. 45ನೆಯ ಪ್ರಶ್ನೆ, ಡೀಸೆಲ್ ಇಂಜಿನ್ ಅಲ್ಲಿ ಇದು ಇಲ್ಲ. ಡೀಸೆಲ್ ಇಂಜಿನ್ ಅಲ್ಲಿ ಸ್ಪಾರ್ಕ್ ಪ್ಲಗ್ ಇರುವುದಿಲ್ಲ. 46ನೆಯ ಪ್ರಶ್ನೆ, ವೇಗ ಮಿತಿಯನ್ನು ಮೀರಿ ಚಲಿಸುವ ವಾಹನಗಳನ್ನು ಪತ್ತೆ ಹಚ್ಚಲು ಪೊಲೀಸರನ್ನು ಇದನ್ನು ಉಪಯೋಗಿಸುತ್ತಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಡಾಪ್ಲರ್ ರೆಡಾರ್ ಗನ್. 47ನೆಯ ಪ್ರಶ್ನೆ, ಯುರೋನಿಯಂ 238ರ ಅರ್ಧಾಯುಷ್ಯ ಎಷ್ಟು? ಸರಿಯಾದ ಉತ್ತರ ಬಂದ್ಬಿಟ್ಟು 4.5 ಮಿಲಿಯನ್ ವರ್ಷಗಳು. 48ನೆಯ ಪ್ರಶ್ನೆ, ಜರ್ಮನ್ ಸಿಲ್ವರ್ ಎನ್ನುವ ಮಿಶ್ರ ಲೋಹದಲ್ಲಿ ಕೆಳಕಂಡ ಲೋಹಗಳಲ್ಲಿ ಇವೆ. ಯಾವುದರಲ್ಲಿ ಅಂದ್ರೆ ತಾಮ್ರ ಮತ್ತು ನಿಕಲ್, ಸತು. 49ನೆಯ ಪ್ರಶ್ನೆ, ರಾಸಾಯನಿಕ ಗೊಬ್ಬರದಲ್ಲಿ ಕೆಳಕಂಡ ವಸ್ತು ಇರುವುದಿಲ್ಲ. ಕ್ಲೋರಿನ್ ಇರುವುದಿಲ್ಲ. 50ನೇ ಪ್ರಶ್ನೆ, ಜೈವಿಕ ವಿಘಟನೆಗೆ ಒಳಗಾದಾಗ ಮಾಲಿನ್ಯಕಾರರ 50ನೇ ಪ್ರಶ್ನೆ, ಜೈವಿಕ ವಿಘಟನೆಗೆ ಒಳಗಾದಾಗ ಮಾಲಿನ್ಯಕಾರ ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ಆರ್ಸೆನಿಕ್. 51ನೆಯ ಪ್ರಶ್ನೆ, ಬೆಳಕಿನ ವೇಗ 1 ಸೆಕೆಂಡಿಗೆ ಕಿಲೋಮೀಟರ್ಗಳಲ್ಲಿ ಎಷ್ಟು ಕಿಲೋಮೀಟರ್ಗಳಲ್ಲಿ ಅಂದ್ರೆ ಸರಿಯಾದ ಉತ್ತರ ಬಂದ್ಬಿಟ್ಟು 29972.458. 52ನೆಯ ಪ್ರಶ್ನೆ, HAL ತಯಾರಿಸುತ್ತಿರುವ ಹೆಲಿಕಾಪ್ಟರ್ನ ಹೆಸರು ಏನು? ಧ್ರುವ. 53ನೆಯ ಪ್ರಶ್ನೆ, HIV ಏಡ್ಸ್ ರೋಗವು ಇದರಿಂದ ಬರುವ ಸಾಧ್ಯತೆ ಇಲ್ಲ. ಸರಿಯಾದ ಉತ್ತರ ಚುಮ್ಮನ. 54ನೆಯ ಪ್ರಶ್ನೆ, HIV ಅಂದರೆ? ಸರಿಯಾದ ಉತ್ತರ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸೀಸ್ ವೈರಸ್. 55ನೆಯ ಪ್ರಶ್ನೆ, ಕನ್ನಡ ಶಾಸನಗಳನ್ನು ಸಂಪಾದಿಸಿ ಸಂಘಟಿಸಿದವರು ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು BL ರೈಸ್. 56ನೇ ಪ್ರಶ್ನೆ, ಕನ್ನಡ ಸಣ್ಣ ಕಥೆಗಳ ಕ್ಷೇತ್ರದಲ್ಲಿ ಅತಿ ಪ್ರಸಿದ್ಧರಾದವರು ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. 57ನೇ ಪ್ರಶ್ನೆ, ಊರು ಕೇರಿ ಇದು ಯಾರ ಆತ್ಮಕಥೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಸಿದ್ದಲಿಂಗಯ್ಯ. 58ನೇ ಪ್ರಶ್ನೆ, ಶಬ್ದಮಣಿ ದರ್ಪಣಂ ಎಂಬ ವ್ಯಾಕರಣ ಕೃತಿಯನ್ನು ರಚಿಸಿದವರು ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಕಾಶಿರಾಜ್. 59ನೇ ಪ್ರಶ್ನೆ, ಮಂಕುತಿಮ್ಮನ ಕಗ್ಗ ಬರೆದವರು ಯಾರು? ಸರಿಯಾದ ಉತ್ತರ DVG. 60ನೇ ಪ್ರಶ್ನೆ, ಧರ್ಮ ಜಲಾಶಯ ಎಲ್ಲಿದೆ? ಧರ್ಮ ಜಲಾಶಯ ಹಾವೇರಿಯಲ್ಲಿದೆ. 61ನೇ ಪ್ರಶ್ನೆ, 2001ರ ಜನಗಣತಿಯ ಮೇರೆಗೆ ಕರ್ನಾಟಕದ ಜನಸಂಖ್ಯೆ ಎಷ್ಟು? 2001ರ ಜನಗಣತಿಯ ಪ್ರಕಾರ ಸರಿಯಾದ ಉತ್ತರ 527339. 2004ನೇ ಪ್ರಕಾರ 68250. 62ನೇ ಪ್ರಶ್ನೆ, ಕೆಂಪು ಕೋಟೆಯ ಮೇಲೆ ನಮ್ಮ ರಾಷ್ಟ್ರ ಧ್ವಜವನ್ನು ಅತಿ ಹೆಚ್ಚು ಹಾಗೂ ಅತಿ ಕಡಿಮೆಯ ಹಾರಿಸಿದವರು ಯಾರು? ಸರಿಯಾದ ಉತ್ತರ ಬಂದಿದ್ದು ನೆಹರು ಮತ್ತು ದೇವೇಗೌಡ. ಅತಿ ಹೆಚ್ಚು ನೆಹರು, ಅತಿ ಕಡಿಮೆ ದೇವೇಗೌಡ. 63ನೇ ಪ್ರಶ್ನೆ, ಮೊಹಮ್ಮದ್ ಗವಾನನ ಮದರಸಾ ಎಲ್ಲಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಬೀದರ್. 64ನೇ ಪ್ರಶ್ನೆ, ಖ್ಯಾತ ಸೂಫಿ ಸಂತ ಬಂದೆ ನವಾಜ್ 1413ರಲ್ಲಿ ಎಲ್ಲಿಗೆ ಬಂದರು? ಗುಲ್ಬರ್ಗಾ. ಸರಿಯಾದ ಉತ್ತರ ಗುಲ್ಬರ್ಗಾ. 65ನೇ ಪ್ರಶ್ನೆ, 1432ರಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಬಂದ್ಬಿಟ್ಟು ಕಾರ್ಕಳ. 66ನೇ ಪ್ರಶ್ನೆ, ಶತವಾಹನ ಕಾಲದಲ್ಲಿ ಬೌದ್ಧ ಸ್ತೂಪಗಳು ಯಾವುವು? ಅಶೋಕನ ಶಿಲಾಶಾಸನ ಇಲ್ಲಿದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಸನ್ನತಿ. 67ನೇ ಪ್ರಶ್ನೆ, ಫೆಡರೇಷನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಫುಟ್ಬಾಲ್. 68ನೇ ಪ್ರಶ್ನೆ,
ಜೋಷ್ನಾ ಚಿನ್ನಪ್ಪ ಯಾವ ಕ್ರೀಡೆಯಲ್ಲಿ ಹೆಸರುವಾಸಿಯಾಗಿದ್ದಾರೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ಕ್ವಾಷ್. 69ನೇ ಪ್ರಶ್ನೆ, ಫ್ರಾನ್ಸ್ ದೇಶದ ಈಗಿನ ಅಧ್ಯಕ್ಷರು ಯಾರು? 2007ನೇ ಪ್ರಕಾರ ಅಧ್ಯಕ್ಷರು ಬಂದ್ಬಿಟ್ಟು ನಿಕೋಲಸ್ ಸರ್ಕೋಜಿ. ಈಗ 2024ನೇ ಪ್ರಕಾರ ಈಗಿನ ಅಧ್ಯಕ್ಷರು ಬಂದ್ಬಿಟ್ಟು ಇಮ್ಯಾನ್ಯುಯಲ್ ಮ್ಯಾಕ್ರಾನ್. 70ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆ ಹಾಕಿ ಪಂದ್ಯವನ್ನು ಮುಂದುವರಿಸಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಕೊಡಗು. 71ನೇ ಪ್ರಶ್ನೆ, ಗುಂಪಿಗೆ ಸೇರದ ಅವರನ್ನು ಗುರುತಿಸಿ. ಸರಿಯಾದ ಉತ್ತರ ಬಂದ್ಬಿಟ್ಟು SL ಭೈರಪ್ಪ. 72ನೇ ಪ್ರಶ್ನೆ, ಒಂದು ಸಂಖ್ಯೆಯನ್ನು ಬಳಸಿ EXPORT ಪದವನ್ನು GZRQTV ಎಂದು ಬರೆಯಲಾಗಿದೆ. ಇದೇ ಸಂಕೇತವನ್ನು ಬಳಸಿ FOREIGN ಎಂಬ ಪದವನ್ನು ಹೇಗೆ ಬರೆಯಬಹುದು? ಸರಿಯಾದ ಉತ್ತರ ಬಂದ್ಬಿಟ್ಟು HRJIGLP. ಸರಿಯಾದ ಉತ್ತರ. 73ನೇ ಪ್ರಶ್ನೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಇಲ್ಲಿದೆ, ಪಟಿಯಾಲದಲ್ಲಿ. 74ನೇ ಪ್ರಶ್ನೆ, ಬಲೂಚಿಸ್ತಾನ್ ಅವು ಈ ದೇಶದ ಒಂದು ಭಾಗ, ಪಾಕಿಸ್ತಾನದ ಒಂದು ಭಾಗ. 75ನೇ ಪ್ರಶ್ನೆ, ಜೋಸೆಫ್ 100 ಮೊಟ್ಟೆಗಳನ್ನು 160 ರೂಪಾಯಿಗೆ ಖರೀದಿಸುತ್ತಾನೆ. ಅವುಗಳಲ್ಲಿ 10 ಕೆಟ್ಟು ಹೋಗಿದ್ದು ಉಳಿದ ಮೊಟ್ಟೆಗಳನ್ನು ತಲಾ ₹1.80 ಮಾರಿದರೆ ಅವನಿಗೆ ದೊರೆತ ಲಾಭ ನಷ್ಟ ಎಷ್ಟು? ₹2 ಲಾಭ. 76ನೇ ಪ್ರಶ್ನೆ, ತಸ್ಲೀಮಾ ನಸ್ರೀನ್ ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಲೇಖಕಿ. 77ನೇ ಪ್ರಶ್ನೆ, ಕರ್ನಾಟಕ ಮೊಟ್ಟ ಮೊದಲ ಕಾನೂನು ಕಾಲೇಜನ್ನು ಇಲ್ಲಿ ಸ್ಥಾಪಿಸಲಾಯಿತು. ಬೆಂಗಳೂರು. ಸರಿಯಾದ ಉತ್ತರ. 78ನೇ ಪ್ರಶ್ನೆ, RK ಶ್ರೀಕಂಠನ್ ಅವರು ಕೆಳಕಂಡ ಯಾವುದಕ್ಕೆ ಪ್ರಸಿದ್ಧ? ಸರಿಯಾದ ಉತ್ತರ ಬಂದ್ಬಿಟ್ಟು ಕರ್ನಾಟಕ ಶಾಸ್ತ್ರೀಯ ಸಂಗೀತ. 79ನೇ ಪ್ರಶ್ನೆ, ಇಂಟರ್ನೆಟ್ ಅನ್ನು ಮೊಟ್ಟ ಮೊದಲಿಗೆ ಎಲ್ಲಿ ಬಳಸಲಾಯಿತು? ಅಮೆರಿಕ ರಕ್ಷಣಾ ದಳ ಇಲ್ಲಿ ಬಳಸಲಾಯಿತು. 80ನೇ ಪ್ರಶ್ನೆ, CISF ನ ನಿವೃತ್ತ ರೂಪವೇನು? CISF ನ ನಿಸ್ತೃತ ರೂಪವೇನು? ಸರಿಯಾದ ಉತ್ತರ ಬಂದ್ಬಿಟ್ಟು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. 81ನೇ ಪ್ರಶ್ನೆ, ಇತ್ತೀಚಿನ ವರದಿಗಳಂತೆ ವಿಶ್ವದ ಅತಿ ಎತ್ತರವಾದ ಕಟ್ಟಡ ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ಬುರ್ಜ್, ದುಬೈನಲ್ಲಿ ಇರೋದು ಬುರ್ಜ್. 82ನೇ ಪ್ರಶ್ನೆ, ಕೇಂದ್ರ ಸಚಿವ ಸಂಪುಟದಲ್ಲಿ ಕಾರ್ಮಿಕ ಇಲಾಖೆಯ ರಾಜ್ಯ ಸಚಿವರು ಯಾರು? 2007ನೇ ಸಮಯದಲ್ಲಿ ಅಸ್ಕರ್ ಫರ್ನಾಂಡಿಸ್, 2024ನೇ ಸಮಯದಲ್ಲಿ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ. 83ನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಸಸ್ಯ ಉದ್ಯಾನವನ ಯಾವುದು? ಸರಿಯಾದ ಉತ್ತರ ಸಸ್ಯ ಉದ್ಯಾನವನ ಕೋಲ್ಕತ್ತಾ. 84ನೇ ಪ್ರಶ್ನೆ, ಕರ್ನಾಟಕ ಲೋಕ ಸೇವಾ ಆಯೋಗದ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಗೋನಾಳ್ ಭೀಮಪ್ಪ. 85ನೇ ಪ್ರಶ್ನೆ, ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು SR ನಾಯಕ್. 86ನೇ ಪ್ರಶ್ನೆ, ಮುಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನವು ಎಲ್ಲಿ ಜರುಗಲಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಉಡುಪಿ. 87ನೇ ಪ್ರಶ್ನೆ, ಭಾರತದ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕು ಪಡೆದವರು ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಲೋಕಸಭೆ ಹಾಗೂ ರಾಜ್ಯಸಭಾ ಸದಸ್ಯರು. 88ನೇ ಪ್ರಶ್ನೆ, ಭಾರತದ ಉಪರಾಷ್ಟ್ರಪತಿ ಯಾರು? 2007ನೇ ಸಮಯದಲ್ಲಿ ಉಪರಾಷ್ಟ್ರಪತಿ ಬಂದ್ಬಿಟ್ಟು ಮೊಹಮ್ಮದ್ ಹಾಮಿದ್ ಅನ್ಸಾರಿ. ಈಗಿನ ಉಪರಾಷ್ಟ್ರಪತಿ ಬಂದ್ಬಿಟ್ಟು ಶ್ರೀ ಜಗದೀಪ್ ಧನ್ಕರ್. 88ನೇ ಪ್ರಶ್ನೆ, ಭಾರತದ ಉಪರಾಷ್ಟ್ರಪತಿ ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಮೊಹಮ್ಮದ್ ಹಾಮಿದ್ ಅನ್ಸಾರಿ. ಇದು 2007ನೇ ಸಮಯದಲ್ಲಿ. ಈಗಿನ 2024ನೇ ಸಮಯದಲ್ಲಿ ವೈಸ್ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿ ಯಾರಂದ್ರೆ ಶ್ರೀ ಜಗದೀಪ್ ಧನ್ಕರ್. ಪ್ರಶ್ನೆ 89, ಅಗ್ರಿಮೆಂಟ್ 1-2-3 ಎಂದರೆ ಏನು? ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತ ಹಾಗೂ ಅಮೆರಿಕ ನಡುವೆ ಅಣುಶಕ್ತಿ ಸಂಬಂಧದ ಒಪ್ಪಂದ. 90ನೇ ಪ್ರಶ್ನೆ, ಇತ್ತೀಚೆಗೆ ಮ್ಯಾಗ್ಸೆಸಿ ಪ್ರಶಸ್ತಿ ಪಡೆದ ಭಾರತೀಯ ಯಾವ ವೃತ್ತ ಪತ್ರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ? ಸರಿಯಾದ ಉತ್ತರ ಬಂದ್ಬಿಟ್ಟು ದ ಹಿಂದೂ. 91ನೇ ಪ್ರಶ್ನೆ, 10 ವರ್ಷವರೆಗೆ ಮುಂಬೈ ಸರಣಿ ಸ್ಫೋಟದ ವಿಚಾರಣೆ ನಡೆದ ದಾಖಲೆ ಸ್ಥಾಪಿಸಿದ ನ್ಯಾಯಾಧೀಶ ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರಮೋದ್ ಖೋಡೆ. 92ನೇ ಪ್ರಶ್ನೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ನ್ಯಾಯಮೂರ್ತಿ ರಾಜೇಂದ್ರ ಬಾಬು. 93ನೇ ಪ್ರಶ್ನೆ, ಇತ್ತೀಚೆಗೆ ಘೋಷಿತವಾದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಸಾರಿಕಾ. 94ನೇ ಪ್ರಶ್ನೆ, ಇತ್ತೀಚೆಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಮಾನವ್ಜೀತ್ ಸಿಂಗ್. 95ನೇ ಪ್ರಶ್ನೆ, ಕರ್ನಾಟಕದ ಚಿತ್ರ
ಮಗಮೈ ರಾಜ್ ಅವರು ಪ್ರತಿನಿಧಿಸುವ ಕ್ರೀಡೆ ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ಬಿಲಿಯರ್ಡ್ ಸ್ನೂಕರ್. 96ನೆಯ ಪ್ರಶ್ನೆ, ಇತ್ತೀಚಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡಿಗ ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಶ್ಯಾಮ್ ಬೆನಗಲ್. 97ನೆಯ ಪ್ರಶ್ನೆ, ಗೋಲ್ಡ್ ಕೋಸ್ಟ್ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಆಸ್ಟ್ರೇಲಿಯಾ. 98ನೆಯ ಪ್ರಶ್ನೆ, ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಗಿರಿಜಾ ವ್ಯಾಸ್. 99ನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದ ಹಾಲಿ ಅಡ್ವೊಕೇಟ್ ಜನರಲ್ ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಉದಯ ಹೊಳ್ಳ. 100ನೆಯ ಪ್ರಶ್ನೆ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯ ಕೇಂದ್ರ ಸ್ಥಾನವನ್ನು ಸ್ಥಾಪಿಸಬೇಕೆನ್ನುವ ಸ್ಥಳ ಯಾವುದು? ರಾಮನಗರ. ಧನ್ಯವಾದಗಳು ಸ್ನೇಹಿತರೆ.